ಮಾಧ್ಯಮದವ್ರೆ ಸರ 1 ಮಿನಿಟ್ ರೀ. ಅದು ಯಾವ ಕಾನೂನು ರಸ್ತೆನ ಬಂದ್ ಮಾಡಿ ಯಾರು ರಸ್ತೆನ ಬಂದ್ ಮಾಡಿ ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಇದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಇದಕ್ಕಾಗಿ ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, ಇದಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಹೋರಾಟ, ನೀರಿಗಾಗಿ ಹೋರಾಟ, ಇದಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ, ಇದಕ್ಕಾಗಿ ಹೋರಾಟ, ನೀರಿಗಾಗಿ ಹೋರಾಟ. ಒಟ್ಟವಾಗಿ ಎತ್ತು ನೀರಾವರಿ, ಒಟ್ಟವಾಗಿ ಎತ್ತು ನೀರಾವರಿ ಯೋಜನೆಗೆ, ಒಟ್ಟವಾಗಿ ಎತ್ತು ನೀರಾವರಿಗೆ, ಒಟ್ಟವಾಗಿ ಎತ್ತು ನೀರಾವರಿಗೆ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್, ಜೈ ಜವಾನ್, ಜೈ ಕಿಸಾನ್. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಜೈ ಜವಾನ್, ಜೈ ಜವಾನ್, ಜೈ ಜವಾನ್. ಭಾರತೀಯ ಕಿಸಾನ ಸಂಘಕ್ಕೆ, ಭಾರತೀಯ ಕಿಸಾನ ಸಂಘಕ್ಕೆ, ಎಲ್ಲ ರಾಜ್ಯ ರೈತ ಸಂಘಗಳಿಗೆ, ಎಲ್ಲ ರೈತ ಸಂಘಗಳಿಗೆ ಭ್ರಷ್ಟ ಅಧಿಕಾರಿಗಳನ್ನು ವಜಾಗೊಳಿಸಬೇಕು, ಭ್ರಷ್ಟ ಅಧಿಕಾರಿಗಳನ್ನು ವಜಾಗೊಳಿಸಬೇಕು, ಭ್ರಷ್ಟ ಅಧಿಕಾರಿಗಳನ್ನು ವಜಾಗೊಳಿಸಬೇಕು, ಭ್ರಷ್ಟ ಅಧಿಕಾರಿಗಳನ್ನು ವಜಾಗೊಳಿಸಬೇಕು.
ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮನೇ ನಮಃ. ರಾತಸ್ಮರಣೀಯರಾದ ಮಹಾಗುರುವನ್ನು ಬಸವಾದಿ ಶಿವಶರಣರನ್ನು, ಜಗತ್ತಿನ ಎಲ್ಲ ದಾರ್ಶನಿಕರನ್ನು, ಜಗತ್ತಿಗೆ ಅನ್ನವನ್ನು ನೀಡುತ್ತಿರುವ ಅನ್ನದಾತನನ್ನು, ದೇಶ ಕಾಯುತ್ತಿರುವ ಯೋಧನನ್ನು ಸ್ಮರಣೆ ಮಾಡ್ತಾ ಒಟಪಾಗಿ ಯಾತ ನೀರಾವರಿಯ 10ನೇ ದಿನದ ಹೋರಾಟದ ಬೆಂಬಲವನ್ನು ಸೂಚಿಸಿ ಇಲ್ಲಿಯವರೆಗೆ ರೈತರಿಗೆ ಒಂದು ರೈತರ ಹೋರಾಟದ ಬಗ್ಗೆ ಮತ್ತು ಧೈರ್ಯವನ್ನು ತುಂಬಿರುವ ಚಿಕ್ಕೋಡಿಯ ವಕೀಲ ಸಂಘದ ಪದಾಧಿಕಾರಿಗಳು ಈ ಒಂದು ಬೆಂಬಲವನ್ನು ಸೂಚಿಸಿ ರೈತರಿಗೆ ಒಂದು ಧೈರ್ಯ ಸ್ಥೈರ್ಯವನ್ನು ತುಂಬಿದ್ದಾರೆ. ಇಲ್ಲಿಯವರೆಗೆ ನಿಮಗೆಲ್ಲ ಹೋರಾಟದ ಕುರಿತು ಶ್ರೀ ವಕೀಲರಾದಂಥ ಯರ್ನಾಳಿ ಅವರು ಮತ್ತು MS ಯುಟಿ ಅವರು ಮತ್ತು ಕುಲಕರ್ಣಿ ಅವರು, ರಾಜೀವ್ ನಾಯ್ಕ್ ಅವರು ಹಾಗೂ ಇನ್ನುಳಿದ ಎಲ್ಲ ಗಣ್ಯಮಾನ್ಯ ಅತಿಥಿಗಳೇ ಮತ್ತು ಇಲ್ಲಿ ಸೇರಿರುವ ರೈತ ಬಾಂಧವರೇ ಹಾಗೂ ಪ್ರೀತಿಯ ತಾಯಂದಿರೇ, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. 10 ದಿನಗಳ ಪರ್ಯಂತರ ರೈತರು ಹೋರಾಟ ಮಾಡಿದರೂ ಕೂಡ ಯಾವುದೇ ಒಬ್ಬ ಅಧಿಕಾರಿಯಾಗಲಿ, ಯಾವುದೇ ಒಬ್ಬ ಜನಪ್ರತಿನಿಧಿಯಾಗಲಿ ಇಲ್ಲಿ ಬಂದು ನೋಡಿ ಅವರಿಗೆ ಸಹಾಯ ಸಹಕಾರವನ್ನು ನೀಡಬೇಕಾಗಿತ್ತು, ಒಂದು ಸಾಂತ್ವನವನ್ನು ಕೂಡ ಹೇಳಬೇಕಾಗಿತ್ತು. 10 ದಿನಗಳ ಪರ್ಯಂತರ ಆದರೂ ಕೂಡ ಇಲ್ಲಿ ಯಾರೂ ಬರದೇ ಇರುವುದು ಬಹಳ ವಿಷಾದದ ಸಂಗತಿ, ದುಃಖದ ಸಂಗತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ನಮ್ಮ ರೈತ ಬಾಂಧವರು ಬಹಳ ಸರಳವಾಗಿ ಶಾಂತಿ ರೀತಿಯಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಮೊದಲಿಗೆ ಎಲ್ಲ ಅಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ರು ಕೂಡ ಆ ಮನವಿಯನ್ನು ಸ್ಪಂದಿಸದೇ ಇರುವಂತಹ ಅಧಿಕಾರಿಗಳಿಗೆ ಕಣ್ಣು ಅದಾವೋ ಇಲ್ಲೋ ಅನ್ನೋದು ನಮಗೆ ಅನುಮಾನ ಬರ್ತಾ ಇದೆ, ಕಿವಿ ಅದಾವೋ ಇಲ್ಲೋ ಅನ್ನೋದು ಕೂಡ ಅನುಮಾನ ಬರ್ತಾ ಇದೆ. ಇವತ್ತು ನಮ್ಮ ದೇಶದ ಬೆನ್ನೆಲುಬು ನಾವು ರೈತ ಅಂತ ಹೇಳ್ತೇವೆ, ಆದ್ರೆ ರೈತನ ಬೆನ್ನ ಹೊರೆಯನ್ನು ನಾವೇನ್ ಮಾಡ್ತಾ ಇದ್ದೇವೆ, ಅಧಿಕಾರಿಗಳಾಗಲಿ ಜನಪ್ರತಿನಿಧಿಗಳಾಗಲಿ ಆ ಬೆನ್ನ ಹೊರೆಯನ್ನು ಮುರಿತಾ ಇದ್ದಾರೆ. ಬಹಳ ವಿಷಾದದ ಸಂಗತಿ. ಇವತ್ತು ರೈತ ಬದುಕಿದರೆ ದೇಶ ಉಳಿತಾ ಇದೆ, ರೈತ ಬದುಕಲಿಲ್ಲ ಅಂದ್ರೆ ದೇಶ ಉಳಿಯುವುದಿಲ್ಲ. ಆದ ಕಾರಣ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳಿಗೆ ನಾವು ಈ ಮೂಲಕ ತಿಳಿಸುವುದೇನೆಂದರೆ, ನೀವು 12 ದಿನಗಳಲ್ಲಿ ಬಂದು ಸ್ಪಂದಿಸಿ ರೈತರ ಹೋರಾಟಕ್ಕೆ ಬೆನ್ನೆಲುಬಾಗಿ ರೈತರ ಸಮಸ್ಯೆಗಳಿಗೆ ನೀವು ಸ್ಪಂದಿಸದೇ ಇದ್ರೆ ನಾವು ರೋಡವನ್ನು ಉಗ್ರವಾಗಿ ಹೋರಾಟವನ್ನು ಮಾಡಬೇಕಾಗ್ತಾ ಇದೆ, ಈ ರೋಡವನ್ನು ಬಂದ್ ಮಾಡಬೇಕಾಗ್ತಾ ಇದೆ. ಎಚ್ಚೆತ್ತುಕೊಳ್ಳಬೇಕು. ಕರ್ನಾಟಕ ಸರ್ಕಾರದ ನೀರಾವರಿ ಮಂತ್ರಿಗಳಾದಂತ